ಫೆಸ್ಟಿವಲ್ನಲ್ಲಿ ಪ್ಯಾಲೆಸ್ತೈನ್ ಸಿನಿಮಾಗಳಿಗೆ ನಿರ್ಬಂಧ ಹೇರಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ಪ್ರಕಾಶ್ ರಾಜ್, ಶಾಸಕ ರಿಜ್ವಾನ್ ಹರ್ಷದ್ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಕಾಶ್ ರಾಜ್, ಶಾಸಕ ರಿಜ್ವಾನ್ ಹರ್ಷದ್ ವಿರುದ್ಧ ಇದೀಗ ಬಿಜೆಪಿ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಯಾವ ಚಿತ್ರ ತೋರಿಸಬೇಕೆಂದು ಸಂಬಂಧಿಸಿದ ಇಲಾಖೆ ತೀರ್ಮಾನಿಸುತ್ತೆ. ಪ್ಯಾಲೆಸ್ತೈನ್ ಚಿತ್ರಗಳ ನಿರ್ಬಂಧದ ಬಗ್ಗೆ ಕೇಂದ್ರದಿಂದ ನಿರ್ಧಾರ ಆಗಿದೆ. ನಮ್ಮಲ್ಲಿ ಇಬ್ಬರು ವಿರೋಧಿಸ್ತಾ ಇದ್ದಾರೆ. ಅವರದ್ದು ಸಂಕುಚಿತ ಮನೋಭಾವ. ಎಡಪಂಥೀಯರ ಮಾತು ಯಾವಾಗಲೂ ಇದೇ ರೀತಿ ಇರುತ್ತೆ, ಅದರಲ್ಲಿ ಬೇರೇನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಬಾಂಗ್ಲಾ, ಪಾಕ್, ನರಮೇಧ ಬಗ್ಗೆಯೂ ಪ್ರದರ್ಶನ ಮಾಡಿ ಅಂತ ಹೇಳಲ್ಲ. ಪ್ಯಾಲೆಸ್ತೈನ್ ಚಿತ್ರಗಳಿಗೆ ನಿರ್ಧಾರ ಸರಿಯಿದೆ. ವಿಧಾನಸೌಧದಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಕೊಟ್ಟಿರುವಂತಹ ಹೇಳಿಕೆ ಇದು. ವಿರೋಧಿಸಿದ ಇಬ್ಬರದ್ದು ಕೂಡ ಸಂಕುಚಿತ ಮನೋಭಾವ ಅಂತ ಹೇಳಿದ್ದಾರೆ. ಒಂದು ಕಡೆ ಪ್ಯಾಲೆಸ್ತೈನ್ ಸಿನಿಮಾಗಳಿಗೆ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ನಟ ಪ್ರಕಾಶ್ ರಾಜ್, ಶಾಸಕ ರಿಜ್ವಾನ್ ಹರ್ಷದ್ ವಿರೋಧ ವ್ಯಕ್ತಪಡಿಸಿದ್ದಾರಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಮಾತನಾಡಿದ್ದಾರೆ. ಇನ್ನು ಯಾವ ಚಿತ್ರ ತೋರಿಸಬೇಕು, ಯಾವ ಚಿತ್ರ ತೋರಿಸಬಾರ್ದು ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟಂತ ಇಲಾಖೆ ತೀರ್ಮಾನ ಮಾಡುತ್ತೆ. ಪ್ಯಾಲೆಸ್ತೈನ್ ಚಿತ್ರಗಳ ನಿರ್ಬಂಧ ಬಗ್ಗೆ ಕೇಂದ್ರದಿಂದ ಈಗಾಗಲೇ ನಿರ್ಧಾರ ಆಗಿದೆ. ನಮ್ಮಲ್ಲಿ ಇಬ್ಬರಿದ್ದಾರೆ, ಅವ್ರು ಯಾವಾಗಲೂ ವಿರೋಧಿಸ್ತಾರೆ. ಅವರದ್ದು ಸಂಕುಚಿತ ಮನೋಭಾವ. ಎಡಪಂಥೀಯರ ಮಾತು ಅವರದ್ದಾಗಿರುತ್ತೆ, ಅದು ಯಾವಾಗಲೂ ಹಾಗೇ ಇರುತ್ತೆ. ಬಾಂಗ್ಲಾ, ಪಾಕ್, ನರಮೇಧ ಬಗ್ಗೆಯೂ ಪ್ರದರ್ಶನ ಮಾಡಿ ಅಂತ ಹೇಳಲ್ಲ. ಇನ್ನು ಪ್ಯಾಲೆಸ್ತೈನ್ ಚಿತ್ರಗಳಿಗೆ ನಿರ್ಧಾರ ಸರಿ ಇದೆ ಅಂತ ಹೇಳಿ ವಿಧಾನಸೌಧದಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಮಾತನಾಡಿದ್ದಾರೆ. ಸಂದರ್ಭದಲ್ಲಿ ಯಾವ ಚಿತ್ರಗಳನ್ನು ತೋರಿಸಬೇಕು ಅಂತಕ್ಕಂಥದ್ದನ್ನು ಆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯವರು ನಿರ್ಧಾರವನ್ನು ಮಾಡ್ತಾರೆ. ಆದರೆ ನಮ್ಮ ಏನು ಇಬ್ಬರು ವಿರೋಧ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದಾರ, ಇವರಿಗೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಪ್ಯಾಲೆಸ್ತೈನಿ ಪಿಕ್ಚರ್ ಯಾಕೆ ನಾವು ಬ್ಯಾನ್ ಮಾಡಬೇಕನ್ನುವಂಥದ್ದು ನಿರ್ಧಾರ ಮೇಗಿಂದ ಆಗಿರುತ್ತೆ. ಆದರೆ ಈ ರೀತಿಯಾಗಿರ್ತಕ್ಕಂಥ ಸಂಕುಚಿತ ಮನೋಭಾವನೆ ಉಳಿತಕ್ಕಂಥವ್ರು, ಹಾಗಾದರೆ ನೀವು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ನಡೆದೈತಲ್ಲ, ಇವತ್ತು ಹತ್ಯೆ ನಡೆದೈತಲ್ಲ, ಅದ್ರ ಬಗ್ಗೆ ಪಿಕ್ಚರ್ ಹಾಕಂತ ಹೇಳ್ರಿ ನೋಡೋಣ ಗೊತ್ತಾಗುತ್ತೆ. ಪಾಕಿಸ್ತಾನದಲ್ಲಿ ನಡೆದಿರ್ತಕ್ಕಂಥ ನರಮೇಧದ ಪಿಕ್ಚರ್ ಹಾಕಂತ ಹೇಳ್ರಿ ಗೊತ್ತಾಗುತ್ತೆ. ಈ ರೀತಿ ಎಡಪಂಥೀಯರಂತ ಏನಂತೇವಲ್ಲ, ಇವ್ರದ್ದು ಯಾವಾಗಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡುವಂಥದ್ದು ಮಾಡ್ತಾರೆ. ಇವತ್ತು ಏನು ನಿರ್ಧಾರ ಆಗಿದೆ ಫಿಲ್ಮ್ ಇಂಡಸ್ಟ್ರಿಯಿಂದ, ಅದು ಸರಿಯಾಗಿರ್ತಕ್ಕಂಥ ನಿರ್ಧಾರ ಅನ್ನೋಂಥದ್ದು ನಾವು ಸ್ವಾಗತ ಮಾಡ್ತೇವೆ. ನೋಡಿ, ಇವತ್ತು ಚಲನಚಿತ್ರೋತ್ಸವ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಚಿತ್ರಗಳನ್ನು ತೋರಿಸಬೇಕು ಅಂತಕ್ಕಂಥದ್ದನ್ನು ಒಂದು ಕಡೆ ಈಗಾಗಲೇ ಪ್ಯಾಲೆಸ್ತೈನ್ ಸಿನಿಮಾಗಳಿಗೆ ನಿರ್ಬಂಧ ಹೇರಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕಾಶ್ ರಾಜ್ ಆಗಿರ್ಬೋದು, ರಿಜ್ವಾನ್ ಹರ್ಷದ್ ಆಗಿರ್ಬೋದು, ಇವರು ಕೊಟ್ಟಿರುವಂತಹ ಈ ಒಂದು ಸ್ಟೇಟ್ಮೆಂಟ್ಗೆ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಹೇಶ್ ತೆಂಗಿನಕಾಯಿ. ಅದರಲ್ಲೂ ಗಮನಿಸಬಹುದು, ಫಿಲ್ಮ್ ಫೆಸ್ಟಿವಲ್ನಲ್ಲಿ ಪ್ಯಾಲೆಸ್ತೈನ್ ಸಿನಿಮಾಗಳಿಗೆ ನಿರ್ಬಂಧವನ್ನು ಹೇರಿರುವಂತಹ ವಿಚಾರಕ್ಕೆ ಇವರು ವಿರೋಧವನ್ನು ವ್ಯಕ್ತಪಡಿಸಿದರು. ಹಾಗಾಗಿ ಇದೀಗ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಯಾವ ಚಿತ್ರ ತೋರಿಸಬೇಕು, ಯಾವ ಚಿತ್ರ ತೋರಿಸಬಾರ್ದು ಅಂತ ಅದಕ್ಕೆ ಈ ಸಿನಿಮಾಗಳಿಗೆ ಸಂಬಂಧಪಟ್ಟಂತಹ ಇಲಾಖೆ ಇರುತ್ತಲ್ಲ, ಅದು ಡಿಸೈಡ್ ಮಾಡುತ್ತೆ. ಪ್ಯಾಲೆಸ್ತೈನ್ ಚಿತ್ರಗಳ ನಿರ್ಬಂಧದ ಬಗ್ಗೆ ಕೇಂದ್ರದಿಂದಲೇ ನಿರ್ಧಾರ ಆಗಿದೆ. ನಮ್ಮಲ್ಲಿ ಇಬ್ಬರಿದ್ದಾರೆ, ಅವರು ಎಡಪಂಥೀಯರ ಥರನೇ ನಡ್ಕೊತಾರೆ. ಅವ್ರು ಯಾವಾಗಲೂ ಇದಕ್ಕೆ ವಿರೋಧನೇ ವ್ಯಕ್ತಪಡಿಸ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಅವ್ರದ್ದು ಸಂಕುಚಿತ ಮನೋಭಾವ. ಎಡಪಂಥೀಯರ ಮಾತು ಯಾವಾಗಲೂ ಇದೇ ರೀತಿ ಇರುತ್ತೆ. ಆದರೆ ಬಾಂಗ್ಲಾ, ಪಾಕ್, ನರಮೇಧ ಬಗ್ಗೆಯೂ ಪ್ರದರ್ಶನ ಮಾಡಿ ಅಂತ ಹೇಳಲ್ಲ ಅವರು ಅಂತ ಹೇಳಿದ್ದಾರೆ. ಜೊತೆಗೆ ಪ್ಯಾಲೆಸ್ತೈನ್ ಚಿತ್ರಗಳಿಗೆ ನಿರ್ಧಾರ ಏನಾಗಿದೆ ಅದು ಸರಿ ಇದೆ ಹೀಗಂತ ಹೇಳಿ ವಿಧಾನಸೌಧದಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇವರು ಎಡಪಂಥೀಯರ ಥರನೇ ಮಾತನಾಡ್ತಾ ಇರ್ತಾರೆ. ಹಾಗಾಗಿ ಅವ್ರ ಮಾತಲ್ಲಿ ಬೇರೆ ಏನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಇಂಥ ಮಾತುಗಳನ್ನೇ ಅವ್ರು ಆಡ್ತಾ ಇರ್ತಾರೆ. ಪ್ಯಾಲೆಸ್ತೈನ್ ಸಿನಿಮಾಗಳಿಗೆ ನಿರ್ಬಂಧದ ವಿಚಾರ ಸದ್ಯಕ್ಕೆ ನಟ ಪ್ರಕಾಶ್ ರಾಜ್ ಹಾಗೂ ಶಾಸಕ ರಿಜ್ವಾನ್ ಹರ್ಷದ್ ವಿರೋಧ ವ್ಯಕ್ತಪಡಿಸಿರೋದ್ರ ಬಗ್ಗೆ ಇದೀಗ ಮಹೇಶ್ ತೆಂಗಿನಕಾಯಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ.